ಸ್ನೇಹಿತರೆ, ಇವತ್ತು ನಡೆದಂತಹ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್‌ನ ಕೀ ಆನ್ಸರ್‌ಗಳನ್ನ ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್‌ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ಹಿಂದೆ ಕನ್ನಡ ಪೇಪರ್ 1ನ ಕನ್ನಡ ಕೀ ಆನ್ಸರ್‌ಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಲಾಗಿದ್ದು, ಈ ಒಂದು ವಿಡಿಯೋದಲ್ಲಿ ತಮಗೆ ಬಾಕಿ ಉಳಿದಿರುವಂತಹ ವಿಷಯಗಳ ಕೀ ಆನ್ಸರ್‌ಗಳನ್ನ ತಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕೀ ಆನ್ಸರ್‌ಗಳನ್ನ ತಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಇನ್ನೂ ಕೂಡ ತಾವು ಕನ್ನಡ ಕೀ ಆನ್ಸರ್‌ಗಳನ್ನ ತಾವು ಇನ್ನೂ ಕೂಡ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಅದ್ರ ಜೊತೆಗೆ ಕಮೆಂಟ್ ಬಾಕ್ಸ್‌ನಲ್ಲೂ ಕೂಡ ಆ ಒಂದು ವಿಡಿಯೋದ ಲಿಂಕ್ ಇರುತ್ತೆ. ಅಲ್ಲಿಂದ ಹೋಗಿ ತಾವು ಚೆಕ್ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ತಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಪಾರ್ಟ್ 3 ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದಲ್ಲಿ 61ನೇ ಪ್ರಶ್ನೆ. 61ನೇ ಪ್ರಶ್ನೆಯಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 62ನೇ ಪ್ರಶ್ನೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಮೂರ್ತ ಕಾರ್ಯಗಳ ಹಂತ ಬರುತ್ತೆ ಸ್ನೇಹಿತರೆ. ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 63ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆ ಅಂತ ಹೇಳಿ ಕೇಳಿದರೆ ಮಕ್ಕಳ ಶಾರೀರಿಕ ಅವಶ್ಯಕತೆ ಅಂತ ಹೇಳಿದ್ರೆ ಆಪ್ಷನ್ 4 ಬರುತ್ತೆ, ಪೌಷ್ಟಿಕ ಆಹಾರ. ನೆಕ್ಸ್ಟ್ ಅದೇ ರೀತಿ 64ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಬರುತ್ತೆ, ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗುವುದು. ನೆಕ್ಸ್ಟ್ ಅದೇ ರೀತಿ 65ನೇ ಪ್ರಶ್ನೆಯನ್ನು ಬಿಟ್ಟ ಸ್ಥಳದಲ್ಲಿ ಸರಿಯಾಗಿ ಹೊಂದಿಸಿರುವಂತಹ ಕ್ರಮ ಅಂತ ಹೇಳಿದ್ರೆ ಆಪ್ಷನ್ 3 ಬರುತ್ತೆ ಸ್ನೇಹಿತರೆ. ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ಅದೇ ರೀತಿ 66ನೇ ಪ್ರಶ್ನೆ ಬಗ್ಗೆ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತೇನೆ. 66ನೇ ಪ್ರಶ್ನೆಯಲ್ಲಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ತಾರುಣ್ಯ ವ್ಯವಸ್ಥೆಯ ಉಂಟಾಗುವಂತಹ ಸಾಮಾಜಿಕ ಬದಲಾವಣೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4 ಬರುತ್ತೆ. ಬಿ ಮತ್ತು ಡಿ ಎರಡೂ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ 67ನೇ ಪ್ರಶ್ನೆಯಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 2 ಬರುತ್ತೆ, ಪರಿಣಾಮ ನಿಯಮ ಅಂತ ಹೇಳಿ ಬರುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ಬೋದು ಸ್ನೇಹಿತರೆ. ಅದೇ ರೀತಿ 68ನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವಂತಹ ಅಂಶಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿರುವಂತಹ ಕಾರಣಗಳ ಅಂಶಗಳು ಅಂತ ಹೇಳಿದ್ರೆ ಆಪ್ಷನ್ 3 ಆನುವಂಶೀಯತೆ ಮತ್ತು ಪರಿಸರ ಬರುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 69ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, ಬುದ್ಧಿಶಕ್ತಿ. ನೆಕ್ಸ್ಟ್ 70ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ 71ನೇ ಪ್ರಶ್ನೆ, ಇಲ್ಲ 71ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. 72ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 1 ಬರುತ್ತೆ, 80. ನೆಕ್ಸ್ಟ್ ಅದೇ ರೀತಿ 73ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಬರುತ್ತೆ, ಪೂರ್ವ ಬಾಲ್ಯಾವಸ್ಥೆ ಬರುತ್ತೆ. ನೆಕ್ಸ್ಟ್ 74ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 2 ಬರುತ್ತೆ, ವಿಕಾಸ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 75ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4 ಬರುತ್ತೆ ಸ್ನೇಹಿತರೆ, ಬಿ ಮತ್ತು ಡಿ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ 76ನೇ ಪ್ರಶ್ನೆ ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 77ನೇ ಪ್ರಶ್ನೆ ಬಗ್ಗೆ ಕೂಡ ತಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ತಾವು ನೋಡ್ತಾ ಇರುವ ಹಾಗೆ 77ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಇಲ್ಲಿ 3 ಬರುತ್ತೆ, ಗ್ರಹಿಕೆ ಬರುತ್ತೆ, ಭಾವನಾತ್ಮಕ ವಲಯಕ್ಕೆ ಸೇರಿದ ವರ್ಗ. ನೆಕ್ಸ್ಟ್ 78ನೇ ಪ್ರಶ್ನೆ, ಶ್ರವಣ ದೋಷವುಳ್ಳ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಶೇಷ ಸಾಧನ. ಆಪ್ಷನ್ 3 ಬರುತ್ತೆ, ಶೀರ್ಷಿಕೆಯುಳ್ಳ ಚಲಿಸುವ ಚಿತ್ರಗಳು. ನೆಕ್ಸ್ಟ್ 79ನೇ ಪ್ರಶ್ನೆ, ಪ್ರತಿಭಾವಂತ ಮಕ್ಕಳಿಗೆ 2 ಮುಂಬಡ್ತಿಗಳು ನೀಡುವಂತಹ ಕಾರ್ಯಕ್ರಮ ವೇಗವರ್ಧನೆ. ಆಪ್ಷನ್ 1 ಬರುತ್ತೆ ಸ್ನೇಹಿತರೆ. ಅದೇ ರೀತಿ 80ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರೇಕ್ಷಣ ತಂತ್ರವಲ್ಲ ಅಂತ ಹೇಳಿ ಕೊಟ್ಟಿದ್ರೆ ಆಪ್ಷನ್ 4 ಬರುತ್ತೆ ಸ್ನೇಹಿತರೆ, ಸನ್ನಿವೇಶ ಪರೀಕ್ಷೆ. 81ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 1 ಬರುತ್ತೆ, ಡಿಸ್ಲೆಕ್ಸಿಯಾ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 82ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಪ್ರದರ್ಶನ ಬರುತ್ತೆ ಸ್ನೇಹಿತರೆ, ಆಪ್ಷನ್ 3 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 83ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4 ಬರುತ್ತೆ ಸ್ನೇಹಿತರೆ. 83ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 84ನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ಬೋಧನೆಯ ಸಂವೇದಾತ್ಮಕ ಹಂತದಲ್ಲಿ ಕೆಳಗಿನ ಯಾವ ಕಾರ್ಯವನ್ನು ಸಾಧಿಸಲಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 85ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ತಪ್ಪಾದ ಬೋಧನಾ ಸೂತ್ರ ಅಂತ ಹೇಳಿಕೊಟ್ಟಿದ್ದಾರೆ. ಆಪ್ಷನ್
2 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ 86ನೇ ಪ್ರಶ್ನೆ ಕೆಳಗಿನ ಯಾವುದು 3 ಆಯಾಮದ ಬೋಧನಾ ಉಪಕರಣ ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ 1 ಬರುತ್ತೆ ಮಾದರಿಗಳು. ನೆಕ್ಸ್ಟ್ ಅದೇ ರೀತಿ 87ನೇ ಪ್ರಶ್ನೆ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ ಮಳೆ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸುವವರು. ನೆಕ್ಸ್ಟ್ 88ನೇ ಪ್ರಶ್ನೆ ಆಪ್ಷನ್ 4 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿ 89ನೇ ಪ್ರಶ್ನೆ ಚಿತ್ರ ಬಿಡಿಸುವುದು. ಆಪ್ಷನ್ 1 ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ 90ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ ಬಾಕಿ ಉಳಿದಿರುವಂತಹ ಪ್ರಶ್ನೆಗಳನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ತಿಳಿಸ್ಕೊಡ್ತೀನಿ. ಗಣಿತ ಆಗಿರ್ಬೋದು ಮತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ಕೂಡ ತಮಗೆ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಎಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.